ಇದು ಒಂದು ಆಲಮ್ ಸ್ಟೋನ್ ಅಥವಾ ಫಿಟ್ ಕರಿ ಅಥವಾ ಕನ್ನಡದಲ್ಲಿ ಸ್ಫಟಿಕ ಕಲ್ಲು ಅಂತ ಕರಿತೀವಿ. ಇದರಿಂದ ಎಷ್ಟು ಸ್ಕಿನ್ ಬೆನಿಫಿಟ್ಸ್ ಇದೆ ಅಂತಂದರೆ, ಮತ್ತು ಇದನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೋಬೇಕು. ಇದರಿಂದ ಭಾಳಷ್ಟು ಉಪಯೋಗಗಳಿದೆ. ಇವತ್ತು ನಾನು ನಿಮ್ಗೆ ಇದನ್ನು ನಾವು ಯಾವ ರೀತಿ ಮುಖಕ್ಕೆ ಹಚ್ಕೊಂಡು ಇದರಿಂದ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನಿಮಲ್ ಸ್ಕಿನ್ ಟೋನ್ನ ಕ್ಲಿಯರ್ ಮಾಡ್ಕೊಳ್ಬೋದು, ಹಾಗೆ ಇದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೋದು ಮನೆಯಲ್ಲಿ ತಂದಿಟ್ಕೊಂಡು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ರಬ್ಬಿಂಗ್ ಸ್ಟೋನ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಲ್ಡ್ ಮಿಲ್ಕ್ನ ಯೂಸ್ ಮಾಡಿ. ಸೊ 1 ಚಮಚದಷ್ಟು ಹಾಲನ್ನು ಹಾಕ್ಕೊಂಡು ರಬ್ಬಿಂಗ್ ಸ್ಟೋನಿಂದ ನಾವು ಈ ರೀತಿಯಾಗಿ ಹಾಲು ಹಾಕ್ಕೊಂಡು ಈ ಆಲಮ್ ಸ್ಟೋನನ್ನು ನಾವು ನೀಟಾಗಿ ರಬ್ ಮಾಡ್ಕೋಬೇಕು. ಇವಾಗಂತೂ ಭಾಳಷ್ಟು ಜನ ಆರ್ಗ್ಯಾನಿಕ್ ಪದಾರ್ಥಗಳನ್ನು ಅಥವಾ ಆರ್ಗ್ಯಾನಿಕ್ ಆಯುರ್ವೇದಿಕ್ ಪದಾರ್ಥಗಳನ್ನು ಬಹಳಷ್ಟು ಉಪಯೋಗಿಸ್ತಿದ್ದಾರೆ ಅವರ ಸ್ಕಿನ್ ಕೇರಲ್ಲಿ. ಸೊ ಅದಕ್ಕೆ ಇದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ಮತ್ತು ಈ ಸ್ಟೋನನ್ನು ನೀವು ಒಂದ್ಸಲ ಪರ್ಚೇಸ್ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಇದರಿಂದ ಭಾಳಷ್ಟು ಉಪಯೋಗಗಳಿದೆ. ಬೇಸಿಗೆನಲ್ಲಿ ಯಾರೆಲ್ಲ ತುಂಬ ಬೇವ್ರುತ್ತಾರೆ ಮತ್ತು ಬೇವರಿಂದ ತುಂಬ ಸ್ಮೆಲ್ ಬರುತ್ತೆ ಬಾಡಿ ಎಲ್ಲ, ಮತ್ತು ಬೇವಿನ ಗುಳ್ಳೆಗಳಾಗ್ತಿದೆ ಅನ್ನೋರು ಇದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಬರೀ ಆಲಮ್ ಸ್ಟೋನನ್ನೇ ಪ್ಲೇನ್ ಆಲಮ್ ಸ್ಟೋನನ್ನು ನೀರೊಳಗಡೆ ಇಟ್ಟು ಆ ನೀರಿಂದ ಸ್ನಾನ ಮಾಡೋದ್ರಿಂದ ಅಷ್ಟೇ ನಿಮಗೆ ಅದರಿಂದ ಬೆನಿಫಿಟ್ಸ್ ತುಂಬ ಇದೆ. ಬಿಸಿಲಿನಲ್ಲಿ ನಿಮಗೆ ಯಾವುದೇ ರೀತಿಯಾದ ಕೆಮಿಕಲ್ ಡಿಯೋಡ್ರೆಂಟ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಒಂದ್ಸಲಿ ನೀವು ಸ್ನಾನ ಮಾಡೋ ನೀರೊಳಗಡೆ 1 ಚಮಚ ಪುಡಿ ಮಾಡಿ ಅಥವಾ ಹಾಕೋಬೋದು, ಅಥವಾ ಅದನ್ನು ಹಾಗೆ ನೀವು ಅದನ್ನು ಸ್ಟೋನನ್ನು ಹಾಕಿ ಸ್ವಲ್ಪ ಹೊತ್ತು ನೀರನ್ನು ನೆನೆ ಇಟ್ಟು ನಂತರ ನೀವು ಆ ಸ್ಟೋನನ್ನು ತೆಗೆದು ಆ ನೀರನ್ನು ಕೂಡ ಸ್ನಾನಕ್ಕೆ ಉಪಯೋಗಿಸ್ಕೊಳ್ಬೋದು. ನಾನಿವಾಗ ನಿಮಗೆ ತೋರಿಸ್ತಿರೋದಿಲ್ಲಿ ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೋದು, ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ನ ಹೇಗೆ ರಿಮೂವ್ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತಿರೋದು. ಸೊ ಈ ರೀತಿಯಾಗಿ ಚೆನ್ನಾಗಿ ರಬ್ ಮಾಡಿಕೊಂಡು ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಫಸ್ಟ್ ಯೂಸಲ್ಲೇ ನೀವು ಭಾಳಷ್ಟು ಡಿಫ್ರೆನ್ಸ್ನ ನೋಡ್ಬೋದು. ನಾವು ಹೊರಗಡೆ ಕೆಮಿಕಲ್ಸ್ದು ಕ್ರೀಮ್ ಅದನ್ನೆಲ್ಲ ಹಚ್ಚೋದಕ್ಕಿಂತ ಇದನ್ನು ಒಂದ್ಸಲ ಟ್ರೈ ಮಾಡಿ, ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಮತ್ತು ಇದಕ್ಕೆ ಬೇರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಇದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪನೂ ಅಷ್ಟೇ ನೀವು ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥ ಜೇನುತುಪ್ಪನ ಯೂಸ್ ಮಾಡಿ. ಇವಾಗ ಎರಡನ್ನೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ನಿಮಗೆ ಆಲಮ್ ಸ್ಟೋನನ್ನು ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಅಲ್ಲೋಗಿ ಪರ್ಚೇಸ್ ಕೂಡ ಮಾಡ್ಬೋದು. ಇದು ನಿಮಗೆ ಎಲ್ಲ ಆನ್ಲೈನ್ ಶಾಪ್ಸಲ್ಲೂ ಸಿಗುತ್ತೆ, ಹಾಗೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ನಂತರ ಇದಕ್ಕೆ ನಾನು 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದ ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಮೊದಲಿಗೆ ನಾವು ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾದ ಮೇಕಪ್ ಇಲ್ಲದೇ ಇರೋ ಹಾಗೆ ನಾವು ಯಾವುದೇ ರೀತಿಯಾದ ಮುಖದಲ್ಲಿ ಕೆಮಿಕಲ್ಸ್ ಅಥವಾ ಯಾವ್ದಾದ್ರು ಕ್ರೀಮ್ ಅಪ್ಲೈ ಮಾಡಿದರೆ ಅದನ್ನೆಲ್ಲ ರಿಮೂವ್ ಮಾಡಿ ನಾವು ನಂತರ ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೋಬೇಕು. ನಾವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಆದಷ್ಟು ಕೈಗೆ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ನಾವು ಫೇಸಿಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೋಬೇಕು. ಇದರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ನಮಗೆ ಫೈನ್ ಲೈನ್ಸ್ ಇದ್ದರೆ, ರಿಂಕಲ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು 1 ಸ್ಟೋನ್ ನೀವು ಒಂದ್ಸಲ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೀವು ಆಲ್ಮೋಸ್ಟ್ 1 ವರ್ಷದವರೆಗೂ ಯೂಸ್ ಮಾಡ್ಬೋದು. 1 ರಿಂದ 2 ವರ್ಷ ತನಕ ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿಯಾದ ಸ್ಟೋನ್ಸ್ಗೆ ಯಾವುದೇ ರೀತಿಯಾದ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ. ಸೊ ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಂತರ ಫೇಸಿಗೆ ಅಪ್ಲೈ ಮಾಡಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಲೇಯರ್ ಬೈ ಲೇಯರ್ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅನ್ನೊಂದು ಸ್ಕಿನ್ ಟೋನ್ ಇರುತ್ತೆ, ಫೈನ್ ಲೈನ್ಸ್ ಇರುತ್ತೆ, ರಿಂಕಲ್ಸ್ ಇರುತ್ತೆ, ಅಲ್ಲೆಲ್ಲ ನೀವು ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು.
ನಂತರ ಅದನ್ನು ನಾವು ಒಂದು 10ರಿಂದ 15 ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಬೇಕು. ಇದು ಚೆನ್ನಾಗಿ ಡ್ರೈ ಆಗಿದ ನಂತರ ನಾವು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ನೋಡ್ಬೋದು ನೀವು ಫಸ್ಟ್ ಯೂಸಲ್ಲಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅಂದರೆ ಒಂದು ಸ್ಕಿನ್ ಟೋನನ್ನೆಲ್ಲ ನಮಗೆ ಇದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದನ್ನು ಒನ್ ಟೈಮ್ ಪರ್ಚೇಸ್ ಅಂತಲೇ ಹೇಳ್ಬೋದು. ಒಂದು ಸರಿ ಪರ್ಚೇಸ್ ಮಾಡಿ ಇಟ್ಕೊಂಡು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ನೀವು ಟ್ರೈ ಮಾಡಿ ಈ ಹೋಮ್ ರೆಮಿಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.